ಯಡೂರು ಕ್ಷೇತ್ರ ಹಾಗೂ ಬೇರೆ ಕಡೆಯಿಂದ ಆಗಮಿಸಿದಂಥ ಎಲ್ಲ ಹಿರಿಯರೇ, ತಾಯಂದಿರೇ ಹಾಗೂ ಮುದ್ದು ಮಕ್ಕಳೇ, ಇವತ್ತಿನ ದಿವಸ ಪುರವಂತರ ಮಹಾಮೇಳ, ಪುರವಂತ ವೀರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಾಗೂ ಧರ್ಮ ಚಿಂತನೆಯ ಮಹಾಸಭೆ ಇದಾಗಿದೆ. ಇಲ್ಲೆಲ್ಲ ಬಹಳ ಜನ ನಮ್ಮಿಂದ ದೂರ ಆಗಿರಿ. ನೀವು ಎಷ್ಟು ಜನ ಕೇಳ್ತಿರೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಆ ಕಡೆ ಈ ಕಡೆ ಎಲ್ಲ ಅಡ್ಡಾಡುವಂಥ ಜನ ಬಂದು ಕುಂದರ್ರಿ. ಯಾಕಂದ್ರೆ ಪುಣ್ಯಕ್ಷೇತ್ರಕ್ಕೆ ಬಂದು ಬರೀ ಉಂಡು ಹೋಗೋದಲ್ಲ, ಮಹಾತ್ಮರ ಒಂದೆರಡು ಶಿವನುಡಿಗಳನ್ನು ಕೇಳಿದ್ರೆ ಜೀವನ ಪಾವನ ಆಗ್ತೈತಿ. ಅದಕ್ಕೆ 12ನೇ ಶತಮಾನದಲ್ಲಿ ಶರಣರು ಹೇಳಿದರು, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಗಳ ಒಂದು ಅರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತಕ್ಕಂಥ ಮಾತನ್ನು ಕನ್ನಡ ಸಾಹಿತ್ಯದ ಪ್ರಪ್ರಥಮ ವಚನಕಾರನಾಗಿರ್ತಕ್ಕಂಥ ದೇವರದಾಸಿಮಯ್ಯ ಹೇಳಿದಾನೆ. ಮಹಾತ್ಮರ ನುಡಿಯನ್ನು ಕೇಳೋದಂದರೆ ಅದು ಎಲ್ಲ ಸಂಪತ್ತಿನಕ್ಕಿಂತಲೂ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮನುಷ್ಯನಾಗಿ ಬದುಕಬೇಕಾದ್ರೆ, ಮನುಷ್ಯ ಮಹಾದೇವನಾಗಬೇಕಾದ್ರೆ, ನರನು ಹರನಾಗಬೇಕಾದ್ರೆ ಮಹಾತ್ಮರ ನುಡಿಗಳನ್ನು ಕೇಳಿದಾಗ ಮಾತ್ರ ಸಾಧ್ಯ. ಧರ್ಮ ಅಂತಾರೆ. ಯಾವುದಕ್ಕೆ ಧರ್ಮ ಅನ್ಬೇಕು? ಅನೇಕ ತತ್ವಜ್ಞಾನಿಗಳು ಧರ್ಮದ ವ್ಯಾಖ್ಯಾನವನ್ನು ಹೇಳ್ತಾ ಹೋಗ್ತಾರೆ. ಧಾರ ಇತಿ ಧರ್ಮ. ನಾವು ಯಾವುದನ್ನು ಧರಿಸುವುದರಿಂದ, ಯಾವುದನ್ನು ಅಳವಡಿಸಿಕೊಳ್ಳೋದ್ರಿಂದ ಮನಸ್ಸಿಗೆ ಸುಖ ಶಾಂತಿ ಅಷ್ಟೇ ಅಲ್ಲದೆ ಯಾರಿಗೆ ಮುಕ್ತಿ ಅಂತಕ್ಕಂಥದ್ದು ಸಿಗ್ತಾ ಇದೆಯಲ್ಲ, ಆ ಮಾರ್ಗಕ್ಕೆ ಧರ್ಮ ಅಂತ ಕರ್ಕೊಂಡು ಬರ್ತಾರೆ. ಇನ್ನೊಬ್ಬರು ಹೇಳ್ತಾರೆ, ಪತಿತಂ ಪತಂತಂ ಪತಿಷ್ಯಂತಂ ಯೋ ಧರತಿ ಇತಿ ಧರ್ಮ. ಅಂದ್ರೇನು? ಯಾರು ಬಿದ್ದಿದಾರ, ಯಾರು ಬೀಳ್ತಾ ಇದ್ದಾರ, ಯಾರು ಬೀಳೋರದಾರ ಅವ್ರನ್ನ ಎತ್ತಿ ಹಿಡಿಯೋದೇ ಧರ್ಮ ಅಂತ ಅನಿಸ್ಕೊಂಡೈತಿ. ಇನ್ನೂ ಈ ಧರ್ಮ ಅಂತಕ್ಕಂಥದ್ದು ತನ್ನ ವ್ಯಾಪ್ತಿಯನ್ನು ಹೆಚ್ಚು ಮಾಡಿಕೊಂಡು ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ನೈತಿಕ ಆಚರಣೆಗಳು ಏನಿದಾವಲ್ಲ, ಅವು ಎಲ್ಲವೂ ಕೂಡ ಧರ್ಮ ಅಂತ ಅನ್ನಿಸ್ಕೊಂಡು, ಸಿದ್ಧಾಂತ ಶಿಖಾಮಣಿಯಲ್ಲಿ ರೇಣುಕರು ಅಗಸ್ತ್ಯ ಮಹರ್ಷಿಗೆ ಉಪದೇಶ ಮಾಡುವ ಸಂದರ್ಭದಲ್ಲಿ ಧರ್ಮ ಅಂದರೆ ಯಾವುದು ಅಂತ ಕೇಳಿದ್ರೆ ಅಹಿಂಸ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ದಯಾ, ಕ್ಷಮ, ಪೂಜಾ, ಜಪ, ಧ್ಯಾನ ಇತಿ ಧರ್ಮಸ್ಯ ಸಂಗ್ರಹ. ಇವು ಎಲ್ಲವನ್ನು ಒಳಗೊಂಡಿರೋದು ಧರ್ಮ ಅಂತ ಅನ್ನಿಸ್ಕೊಂತ. ಯಾರು ಸತ್ಯವನ್ನು ಮಾತಾಡ್ತಾರೆ ಅವರು ಧರ್ಮವಂತರು, ಯಾರು ಧರ್ಮವಂತರು ಇರ್ತಾರೆ ಅವರು ಸತ್ಯವನ್ನೇ ಮಾತಾಡ್ತಾರೆ. ಸತ್ಯಂ ವದ ಧರ್ಮಂ ಚರ. ಅದಕ್ಕೆ ಸತ್ಯವೇ ಧರ್ಮ ಅಂತ ಅನ್ನಿಸ್ಕೊಂತು ವೇದಗಳಲ್ಲಿ. ಹೀಗೆ ಧರ್ಮ ಅಂತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರವನ್ನು ಅಳವಡಿಸಿಕೊಂಡು ನಿತ್ಯ ಧ್ಯಾನವನ್ನು ಮಾಡ್ತಾ, ಶಿವಯೋಗವನ್ನು ಮಾಡ್ತಾ, ಲಿಂಗ ಪೂಜೆಯನ್ನು ಮಾಡ್ತಾ, ಲಿಂಗದಲ್ಲಿ ಯಾರು ಸಾಮರಸ್ಯವನ್ನು ಮಾಡಿ ಶಿವಯೋಗವನ್ನು ಸಾಧಿಸ್ತಾರಲ್ಲ ಅದಕ್ಕೂ ಕೂಡ ಧರ್ಮ ಅಂತ ಅಂದ್ಕೊಂಡು ಬಂದರು. ಇತ್ತೀಚೆಗೆ ಏನಾಗಿಬಿಟ್ಟೈತಿ ಅಂದ್ರೆ ಧರ್ಮ ಅನ್ನೋದು ಜಾತಿಯಾಗಿಬಿಟ್ಟೈತಿ. ನೀ ಯಾವ ಧರ್ಮದವನು? ನಾ ಹಿಂದೂ ಧರ್ಮ. ನೀ ಯಾವ ಧರ್ಮ? ನಾನು ಇಸ್ಲಾಂ ಧರ್ಮ. ನೀ ಯಾರು? ನಾನು ಕ್ರಿಶ್ಚನ್ನ. ನಾನು
ಪಾರ್ಸಿಯ, ಹೀಗೆ ಧರ್ಮ ಅಂದ್ರೆ ಜಾತಿಯಾಗಿ ಬಿಟ್ಟೈತಿ ಇವತ್ತಿನ ದಿವಸ. ಯಾವಾಗ ಜಾತಿ ಬಂತು ಆವಾಗ ಪ್ರೀತಿ ಅನ್ನೋದು ಹೋಗಿಬಿಡ್ತು. ಇವತ್ತಿನ ದಿವಸ ಜಗತ್ತಿನಲ್ಲಿ ಜಗಳ ಆಗ್ತಾ ಇರೋದು ಎದಕ್ಕಂದ್ರೆ ನಮ್ಮ ಜಾತಿ ಹೆಚ್ಚ, ನಮ್ಮ ಜಾತಿ ಹೆಚ್ಚ, ನಾವು ದೊಡ್ಡವರು, ನಾವು ದೊಡ್ಡವರು, ನಾವು ಹೆಚ್ಚಿಗೆ ಬೆಳಿಬೇಕು, ನಾವು ಹೆಚ್ಚಿಗೆ ಬೆಳಿಬೇಕು, ನಮ್ಮವರೇ ಹೆಚ್ಚಿಗಿರಬೇಕು, ನಮ್ಮವರೇ ಹೆಚ್ಚಿಗಿರ್ಬೇಕಂತಕ್ಕಂಥ ಏನು ಸಂಕುಚಿತ ಮನೋಭಾವ ಇದೆಯಲ್ಲ, ಈ ಸಂಕುಚಿತ ಮನೋಭಾವದಿಂದ ಧರ್ಮ ಅಂತಕ್ಕಂಥದ್ದು ತನ್ನ ಅರ್ಥವ್ಯಾಪ್ತಿಯನ್ನು ಕೆಡಿಸ್ಕೊಂಡು ಅದು ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದು ದುರ್ದೈವ. ಅದಕ್ಕೆ ಧರ್ಮ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಮನುಷ್ಯನನ್ನು ಮಹಾದೇವನನ್ನಾಗಿ ಮಾಡುವಂಥದ್ದು, ನರನನ್ನು ಹರನನ್ನಾಗಿ ಮಾಡುವಂಥದ್ದು ನಿಜವಾದ ಧರ್ಮ. ಸಿದ್ಧಯ್ಯ ಪುರಾಣಿಕರು ಹೇಳ್ತಾರೆ, ಯಾವ ಧರ್ಮವರ ಆಗಲಿ ಮನುಷ್ಯ ಧರ್ಮ ಅಂತಕ್ಕಂಥದ್ದು ಒಂದು ಬಹಳ ಮುಖ್ಯ. ನಮ್ಮ ರಂಭಾಪುರಿ ಪೀಠದ ವೀರಗಂಗಾಧರ ಜಗದ್ಗುರುಗಳು ಹೇಳುತ್ತಾರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಮಾತನ್ನು ವೀರಗಂಗಾಧರ ಜಗದ್ಗುರುಗಳು ಹೇಳಿದರು. ಯಾಕಂದ್ರೆ ಮನುಷ್ಯ ಧರ್ಮ ಅಂತಕ್ಕಂಥದ್ದು ಬಹಳ ಮುಖ್ಯ. ಸಿದ್ಧಯ್ಯ ಪುರಾಣಿಕ ಹೇಳ್ತಾನೆ, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ವೈಶ್ಯ ಶೂದ್ರನೇ ಆಗು, ಏನಾದರೂ ಸರಿಯೇ ನಿನ್ನ ಒಲುಮೆಯಂತಾಗು, ಮೊದಲು ಮಾನವನಾಗು. ಹಿಂದೂ ಆಗು, ಕ್ರೈಸ್ತನಾಗು, ಮುಸ್ಲಿಮನಾಗು, ಪಾರ್ಸಿಯಾಗು, ಯಾರಾದರೂ ಸರಿಯೇ ನಿನ್ನ ಒಲುಮೆಯಂತಾಗು, ಮೊದಲು ಮಾನವನಾಗು. ರಾಜಕಾರಣಿಯಾಗು, ಸಾಹಿತಿಯಾಗು, ಸ್ವಾಮಿಯಾಗು, ಸಮಾಜ ಸೇವಕನಾಗು, ಏನಾದರೂ ಸರಿಯೇ ನಿನ್ನ ಒಲುಮೆಯಂತಾಗು, ಮೊದಲು ಮಾನವನಾಗು, ಮೊದಲು ಮಾನವನಾಗು. ಅವ್ರು ಯಾಕೆ ಹಿಂಗಂದ್ರು? ಮೊದಲು ಮಾನವಾಗು, ಮೊದಲು ಮಾನವಾಗ, ನಾವು ಮನುಷ್ಯರ್ಗತಿ ಕಾಣಂಗಿಲ್ಲನೆ ಅಂತ ಕೇಳ್ಬೋದು ಭಾಳ ಮಂದಿ. ಮಾನವಾಗು ಮಾನವಾಗು ಅಂತ ಹಿಂಗ್ಯಾಕೆ ಹೇಳ್ತಾರೆ, ನಾವು ಮನುಷ್ಯರ್ಗತಿ ಕಾಣ್ತಾ ಇಲ್ಲಿ ಅವರಿಗೆ ಅನ್ನುವಂಥ ಭಾವನೆ ಬರ್ಬೋದು. ಮನುಷ್ಯ ರೂಪೇಣ ಮೃಗಾಶ್ಚರಂತಿ, ಭಾಳ ಜನ ರೂಪ ಮಾತ್ರ ಮನುಷ್ಯಂದಿರ್ತೈತಿ, ಅವ್ರ ನಡೆ ನುಡಿ ಹೆಂಗೆ ಇರ್ತೈತಿ ಅಂದ್ರೆ ಮೃಗಗಳಕ್ಕಿಂತಲೂ ಕನಿಷ್ಠ ಆಗಿರ್ತೈತಿ. ಕೇವಲ ಮನುಷ್ಯ ಆಕೃತಿ ಇದ್ದರೆ ಸಾಲದು, ಮನುಷ್ಯ ಮನುಷ್ಯತ್ವವನ್ನು ಪಡೆದುಕೊಂಡು ಮಾನವೀಯ ಗುಣಗಳನ್ನು ಪಡ್ಕೊಂಡು ಅವನು ಮೊದಲು ಮಾನವನಾದ್ರೇ ಎಷ್ಟೋ ಜಗತ್ತು ಸುಧಾರಣೆ ಆಗ್ತೈತಿ. ದೇವರಾಗೋದು ಆಮೇಲೆ, ಮೊದಲು ಮನುಷ್ಯನಾಗಬೇಕು. ಆದರೆ ಇವತ್ತಿನ ದಿವಸ ಏನಾಗೈತಿ, ಕೇವಲ ಮನುಷ್ಯ ರೂಪ ಮಾತ್ರ ಮನುಷ್ಯಂದು, ಅವನ ವರ್ತನೆ ನೋಡಿದ್ರೆ ಇವತ್ತು ಏನಾಗಿಬಿಟ್ಟೈತಿ ಅಂದ್ರೆ ರಾಕ್ಷಸರ ಥರ ವರ್ತನೆ ಆಗಿಬಿಟ್ಟೈತಿ. ಇವತ್ತಿನ ದಿವಸ ಭಾಳಷ್ಟು ಯುವಕರು ಹಾಳಾಗ್ತಾ ಇದ್ದಾರೆ. ನಿನ್ನೆ ದಿವಸ ಹೋಳಿ ಹುಣ್ಣಿಮೆ ದಿವಸ ನೋಡಿದ್ರೆ ನಮ್ಮ ಯುವಕರು 180 ಜನ ಕುಡಿತಾರೆ. ನೀರಲ್ಲ, ಕುಡಿತಾರಂದ್ರೆ ನೀರಲ್ಲ, ಏನು ಕುಡಿತಾರಂದ್ರೆ ನಿಮ್ಗೆ ಗೊತ್ತೈತಿ, ಕುಡಿತಾರಂದ್ರೆ ಸಾಕು ಗೊತ್ತಾಗಿಬಿಡ್ತೈತಿ ನಿಮಗೆ. ಈ ಕುಡಿತಕ್ಕೆ ಒಳಗಾಗಿರ್ತಕ್ಕಂಥ ಯುವಕರು ತಮ್ಮ ಶರೀರವನ್ನು ಹಾಳು ಮಾಡ್ಕೊತಾರೆ, ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊತಾರೆ, ತಂದೆ ತಾಯಿ ಮರ್ಯಾದೆ ಕಳೀತಾರೆ, ಹೆಂಡತಿ ಮಕ್ಕಳನ್ನು ಸರಿಯಾಗಿ ಸಾಕೋದಿಲ್ಲ, ಸಮಾಜದಲ್ಲಿ ಕಂಟಕರಾಗಿ ಬದುಕ್ತಕ್ಕಂಥವ್ರು ಯಾರಾಗ್ತಾರಂದ್ರೆ ಇವತ್ತಿನ ದಿವಸ ಕುಡಿತಕ್ಕಂಥ ಯುವಕರಾಗ್ತಾ ಇದ್ದಾರೆ. ಇವತ್ತು ನೋಡ್ರಿ, ಒಂದು ಹುಡುಗ ಕುಡಿಯಾಕೆ ಚಲೋ ಮಾಡಿದ್ನಂದ್ರೆ 12-13 ವರ್ಷಕ್ಕನ ಚಲೋ ಮಾಡ್ತಾನೆ. ಕುಡಿಲಿಕ್ಕೆ ಪ್ರಾರಂಭ ಮಾಡಿದ ಅಂದ್ರೆ ಅವನಿಗೆ ಬಿಡೋಕ್ಕಾಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಕೇಳಿದ್ರೆ, ಏನು ಈ ಕುಡಿತ ಅನ್ನೋದೇನಿದೆಯಲ್ಲ, ಇದಕ್ಕೆ ಬೀರು ಬ್ರ್ಯಾಂಡಿ ಅದು ಇದು ಅಂತಾರಲ್ಲ, ಅದರೊಳಗೆ ಏನು ಹಾಕಕತ್ತಾರಂದ್ರೆ ಡ್ರಗ್ ಹಾಕಕತ್ತಾರೆ. ಆ ಡ್ರಗ್ ಹಾಕಿದ್ದರಿಂದ ಏನಾಗ್ತಾ ಇದೆ ಅಂದ್ರೆ, ಒಂದು ಹುಡುಗ ಒಂದು ಸ್ವಲ್ಪ ದಿನ ಕುಡ್ದ ಅಂದ್ರೆ ಅದನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಡ್ರಗ್ ಅಡಿಕ್ಟ್ ಆದಂಗೆ ಆಗಿಬಿಡ್ತಾನೆ. ಅದಕ್ಕಾಗಿ ಯುವಕರಿಗೆ ಮುಖ್ಯವಾಗಿ ನಾವು ಹೇಳೋದಂದರೆ ಈ ಕುಡಿತದಿಂದ ದೂರ ಇರಬೇಕು. ಆಮೇಲೆ ಗುಟ್ಕಾ ಸ್ಟಾರ್ ಅಂತ ಅದಾವಲ್ಲ,
ಆ ಗುಟ್ಕ ತಿಂದು ಸಣ್ಣ ವಯಸ್ಸಿನಾಗನ ಕೊಟ್ಟಕ್ಕಂಥವ್ರಿ ಹುಡುಗರು. ಅದರ ಕಾಜಿನ ಪುಡಿ ಹರಿದು ಹಾಕ್ತಾರಂತೆ. ಎಷ್ಟೋ ಚೀಟಗಳಲ್ಲಿ ಕ್ಯಾನ್ಸರ್ ಆಗಿದ್ದ ಚಿತ್ರ ಇರ್ತೈತಿ, ಅದನ್ನ ನೋಡೇ ತಿಂತಾವು. ಹೀಗೆ ಯುವಕರಾದಂಥವರು ಅನೇಕ ದುಶ್ಚಟಗಳಿಗೆ ಒಳಗಾಗಿ ಅಭ್ಯಾಸದ ಕಡೆಗೆ ಲಕ್ಷ್ಯ ಕಡಿಮೆ ಆಗಿ ಜೀವನವನ್ನು ಹಾಳು ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಬಹಳ ಜನ ಇದ್ದಾರೆ. ಅಂಥ ವ್ಯಕ್ತಿಗಳಿಗೆ ಕಣ್ಣೆ ಅಂತೂ ಯಾರೂ ಕೊಡೋದಿಲ್ಲ. ಚಲೋರಿಗೆ ಇದ್ದವರಿಗೆ ಕಣ್ಣೆ ಸಿಗವಲ್ಲು. ಈಗ ಈ ಕುಡುಕರಿಗೆ, ಬೇಜವಾಬ್ದಾರಿಯಿಂದ ವರ್ತನೆ ಮಾಡುವವರಿಗೆ, ಮನ್ಯಾಗ ಹೆಂಗೆ ಬೇಕಂಗೆ ಆಟ ಆಡೋರಿಗೆ ಯಾರ್ಯಾರು ಕಣ್ಣೆ ಕೊಡೋದಿಲ್ಲ. ಈಗ ಕಣ್ಣೆ ಸಿಗಬೇಕಾದ್ರೆ ಎಷ್ಟು ಕಷ್ಟ ಐತ್ರಿ. ರೈತರಿಗಂತೂ ಕಣ್ಣೆನೇ ಸಿಗವಲ್ದು. ರೈತರ ಮಕ್ಕಳು ಪಾಪ 4 ಎಕರೆ 5 ಎಕರೆ ಜಮೀನು ಇಟ್ಕೊಂಡಿರ್ತಾವ, ಕೆಲಸ ಮಾಡ್ತಿರ್ತಾವ, ಅವ್ರಿಗಂತೂ ಕಣ್ಣೆ ಕೊಡಂಗಿಲ್ಲ. ಯಾಕಂದರೆ ಹೆಣ್ಣಿನ ಸಂಖ್ಯೆನೂ ಕಡಿಮೆ ಆಗೈತಿ. ಹೆಣ್ಣಿನ ಸಂಖ್ಯೆ ಒಂದು ಸ್ವಲ್ಪ ಇದ್ರೂ ಕೂಡ ಅವರೆಲ್ಲ ಹೆಣ್ಮಕ್ಳು ಏನು ಮಾಡ್ತಾವಂದ್ರೆ ಭಾಳ ವಿದ್ಯಾಭ್ಯಾಸ ಮಾಡಿಬಿಡ್ತಾರೆ. ಎಂಥ ಹಳ್ಳಿ ಒಳಗಂದ್ರೂ ಕೂಡ ಒಂದು ಹುಡುಗಿ BCom, BA, BSc, MSc, ಇಂಜಿನಿಯರಿಂಗು ಎಲ್ಲ ಓದಕತ್ಬಿಟ್ಟ ಹುಡುಗಿಯರು. ಯಾಕಂದ್ರೆ ಅವು ಸಣ್ಣ ವಯಸ್ಸಿನಾಗ ಜೀವನ ಹಾಳು ಮಾಡ್ಕೊಳಂಗಿಲ್ಲ, ತಂದೆ ತಾಯಿ ಆಶ್ರಯ ಒಳಗಿರ್ತಾವ, ಎಲ್ಲಿ ಹೊರಗಡೆ ಹೋಗಂಗಿಲ್ಲ, ಉಪದ್ಯಾಪಿ ಮಾಡಂಗಿಲ್ಲ, ಮನ್ಯಾಗ ಕೂತ್ಕೊಂಡು ಓದ್ತಾವ. ಓದಿದ್ರಿಂದ ಅವು ಏನು ಮಾಡ್ತಾವ, ಭಾಳ ಡಿಗ್ರಿ ಮಾಡ್ತಾವ. ಈ ಗಂಡು ಹುಡುಗರು ಏನು ಮಾಡ್ತಾವ, ಓದಂಗಿಲ್ಲ, ಬಿಡಂಗಿಲ್ಲ. ಭಾಳ ಜನ ಒಕ್ಕಲ್ತನ ಮಾಡೋದು, ಡ್ರೈವರ್ ಆಗೋದು, ಆಮೇಲೆ ಕೆಲಸ ಮಾಡೋದು, ಅದು ಇದು ಮಾಡ್ತಾರೆ. ಅವು ಕಲ್ತು ಹುಡುಗಿಯರು ಇವ್ರನ್ನ ಹೆಂಗೆ ಲಗ್ನ ಹಾಕಾರ, ಅವ್ರ ನೌಕರಿನ ಬೇಕಂತಾರೆ. ಹೀಗಾಗಿ ಬಹಳಷ್ಟು ಹುಡುಗರು ಏನಾಗಿಬಿಟ್ಟಾವಂದ್ರೆ ಲಗ್ನ ಆಗ್ಲಾರ್ದಂಗೆ ಕುಂತಾವು. ನಾವು ಪಂಚಾಂಗ ಜ್ಯೋತಿಷಿ ಹೇಳ್ತಿರ್ತೀವಲ್ಲ, ಸಿಕ್ಕಾಪಟ್ಟೆ ಹುಡುಗರು ಬರ್ತಾವ್ರಿ. ಅಜ್ಜರ ನನ್ನ ಕಣ್ಣೇ ಸಿಗೋಲ್ದು ನೋಡ್ರಿ, ಕಣ್ಣೇ ಸಿಗೋಲ್ದು ನೋಡ್ರಿ, ಕಣ್ಣೇ ಸಿಗೋಲ್ದು ನೋಡ್ರಿ, ಕಣ್ಣೇ ಸಿಗೋಲ್ದು. ಸಾಕಾಗಿ ಕೊನೆಗೆ ಏನಂತಾರಂದ್ರೆ, ಅಜ್ಜರ ಕಾವಿ ಬಟ್ಟೆ ಇದ್ರ ಕೊಟ್ಟು ಬಿಡ್ರಿ, ನಾವು ನಿಮಗತೆ ಸನ್ಯಾಸಿ ಆಗಿಬಿಡ್ತೀವಿ, ಯಾವ್ದಾರ ಒಂದು ಮಠ ನೋಡಿಬಿಡ್ರಿ ಅಂತ. ಆ ಪರಿಸ್ಥಿತಿ ಇವತ್ತಿನ ದಿವಸ ಯುವಕರಲ್ಲಿ ಬಂದೈತಿ. ಇದು ಹಾಸ್ಯಾಸ್ಪದ ಅಲ್ಲ, ನಿತ್ಯವಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಮಾತು. ಅದಕ್ಕೆ ಇವತ್ತಿನ ದಿವಸ ಯುವಕರು ಏನು ಮಾಡ್ಬೇಕಂದ್ರೆ, ಬಡವರು ಇರಲಿ, ವಿದ್ಯಾವಂತರು ಇಲ್ಲದೇ ಇರಲಿ, ಅವ್ರು ಹೆಂಗಿರ್ಬೇಕಂದ್ರೆ ಚಟದಿಂದ ದೂರ ಇದ್ದು ಚಂದಗೆ ಜೀವನ ಮಾಡಿದ್ರಂದ್ರೆ ಅವ್ರಿಗೆ ಯಾರಾದರೂ ಒಬ್ಬರು ಕನ್ಯೆ ಕೊಡ್ತಾರೆ. ಇವತ್ತು ಬಡತನ ಅನ್ನೋದಿಲ್ಲ ನಮ್ಮ ದೇಶದಲ್ಲಿ. ಹೆಗಲ ಮ್ಯಾಗ ಒಂದು ಗುದ್ಲಿ ಹಾಕೊಂಡು ಹೋದ ಅಂದ್ರೆ ಮುಂಜಾನೆ ಹೋಗಿ ಸಂಜೆ 1,000 ರೂಪಾಯಿ ತರ್ತಾನೆ, ಏನೂ ಕಲೀಲಾರ್ದಂಥ ಮನುಷ್ಯ ತನ್ನ ರಟ್ಟೆಯ ಬಲದಿಂದ. ಅದಕ್ಕಾಗಿ ಇವತ್ತಿನ ದಿವಸ ಆ ಹುಡುಗ ಚಟದಿಂದ ಮುಕ್ತಾಗಿದ್ನಂದ್ರೆ, ಯಾವುದೂ ಚಟ ಇರಲಿಲ್ಲ ಅಂದ್ರೆ, ಗುಟ್ಕ ತಿನ್ನೋದಾಗಲಿ, ಸೆರೆ ಕುಡಿದಾಗಲಿ, ಇನ್ನಿತರ ಯಾವುದೇ ಚಟ ಇರಲಿಲ್ಲ ಅಂದ್ರೆ, ಆ ಹುಡುಗ ಬಾಳ್ಯವಂತ ಇದ್ನಂದ್ರೆ ಕೊನೆಗೆ ಅಕ್ಕರ ತಂಗಿಯರ ಮಗಳು ಕೊಡ್ತಾಳೆ, ಅವರ ಕಳ್ಳಿನಿಂದ ಕೊಡ್ತಾಳೆ, ನಮ್ಮ ತಮ್ಮ ಚಲೋ ಅದಾನಂತೇಳಿ. ಈ ಕುಡಿಯೋರಿಗೆ, ಗುಟ್ಕ ತಿನ್ನೋರಿಗೆ, ಚಟ ಮಾಡೋರಿಗೆ, ಇಂಥವ್ರಿಗಂತೂ ಯಾರ್ಯಾರು ಕನ್ಯೆ ಕೊಡೋದಿಲ್ಲ ನೋಡ್ರಿ. ಹಿಂಗೆ 100 ಹುಡುಗರು ಅದ ಒಂದೊಂದು ಊರಾಗ. ಇಂಥ ಪರಿಸ್ಥಿತಿ ಬಂದೈತಿ. ಅದಕ್ಕಾಗಿ ಇವತ್ತಿನ ದಿವಸ ನಿಮ್ಮ ಮಕ್ಕಳಿಗೆ ಏನು ಕೊಡಬೇಕಂದ್ರೆ, ನೀವು ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ. ಸಣ್ಣ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ಲಿಂಗ ದೀಕ್ಷೆ ಮಾಡಿಸ್ಬೇಕು, ಲಿಂಗ ಪೂಜೆ ಮಾಡೋದನ್ನು ಕಲಿಸ್ಬೇಕು, ಸಂಸ್ಕಾರ ಕೊಡಬೇಕು, ಭಯ ಅನ್ನೋದು ಹುಟ್ಟಿಸ್ಬೇಕು, ಚಟದಿಂದ ಮುಕ್ತರಾಗಬೇಕು, ತಂದೆ ತಾಯಿಯ ಮೇಲೆ, ಹಿರಿಯರ ಮೇಲೆ ಗೌರವ ಕೊಡೋದನ್ನು ಕಲಿಸ್ಬೇಕು. ಹೀಗೆ ತಾಯಂದಿರು ಯಾರು ತಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾರ, ಆ ಮಕ್ಕಳು ಮುಂದೆ ಬರ್ತಾವ. ಅಂಥ ಮಕ್ಕಳಿಗೆ ಎಲ್ಲರ ದೇವರು ಒಂದು ಕನ್ಯೆ ಹುಟ್ಟಿಸಿ ಇರ್ತಾನೆ. ಅಂಥವ್ರಿಗೆ ಭಗವಂತ ಕಲ್ಯಾಣವನ್ನು ಮಾಡ್ತಾನೆ ಅನ್ನೋದು ನಾವು ತಿಳ್ಕೊಬೇಕಾಗ್ತೈತಿ. ಇವತ್ತು ಸ್ವಾಮಿಗಳ ಕೈಯಾಗ ಮಕ್ಕಳು ಜಾಸ್ತಿ ಇರೋದಿಲ್ಲ, ತಂದೆ ತಾಯಿ ಹತ್ರ ಜಾಸ್ತಿ ಮಕ್ಕಳು ಇರ್ತಾವ. ನೀವು ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ವಿದ್ಯಾಭ್ಯಾಸ ಒಂದಿಟ್ಟು ಕಡಿಮೆ ಆಗೋಲ್ದಕ್ಕೆ ಸಂಸ್ಕಾರ ಅನ್ನೋದು ಇರಬೇಕು. ಇವತ್ತು ಭಾಳ ಜನ ವೀರಶೈವರು ಲಿಂಗಾಯತರಂತಾರೆ. ವೀರಶೈವರು ಅಂದ್ರೆ ಯಾರು, ಲಿಂಗಾಯತರಂದ್ರೆ ಯಾರು? ಯಾರು ಕೊರಳಲ್ಲಿ ಗುರುವಿನಿಂದ ಲಿಂಗವನ್ನು ಕಟ್ಟಿಸಿಕೊಂಡು, ಯಾರು ಶಿವಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿಕೊಂಡು, ಯಾರು ನಿತ್ಯ ಲಿಂಗ ಪೂಜೆಯನ್ನು ಮಾಡ್ತಾರಲ್ಲ, ಅವರು ನಿಜವಾದ ವೀರಶೈವರು. ನಿಜವಾದ ವೀರಶೈವರು. ಭಾಳ ಮಂದಿ ತಿಳ್ಕೊಂಡಾರ ವೀರಶೈವರು ಅಂದ್ರೆ ಯಾರು ಅಂತ ತಿಳ್ಕೊಂಡು. ಐನಾರು ವೀರಶೈವರಲ್ಲ, ಬಣಿಜ್ಗೆರ ವೀರಶೈವರಲ್ಲ, ಪಂಚಮಸಾಲಿಯರ ವೀರಶೈವರಲ್ಲ, ಗಾಣಿಗೆರ ವೀರಶೈವರಲ್ಲ, ರಡ್ಡಿಯರ ವೀರಶೈವರಲ್ಲ, ಕುಂಬಾರ ವೀರಶೈವರಲ್ಲ. ಯಾಕಲ್ಲ ಅಂದ್ರೆ ಜಾತಿ ಮ್ಯಾಗ ವೀರಶೈವರು ಆಗೋದಿಲ್ಲ.
ಯಾರು ಗುರುವಿನಿಂದ ಲಿಂಗ ದೀಕ್ಷೆ ಪಡ್ಕೊಂಡು ಯಾರು ಲಿಂಗ ಪೂಜೆಯನ್ನು ಮಾಡ್ತಾ ಯಾವಾಗಲೂ ಶರೀರದಲ್ಲಿ ಯಾರು ಲಿಂಗವನ್ನು ಧರಿಸಿರ್ತಾರಲ್ಲ ಅವರು ನಿಜವಾದ ವೀರಶೈವರು, ಅವರು ನಿಜವಾದ ವೀರಶೈವರು. ಅದಕ್ಕಾಗಿ ನಮ್ಮ ಹುಡುಗರಿಗೆ ಹೇಳ್ತೀನಿ, ಯಾರು ಲಿಂಗ ಕಟ್ಕೊಂಡಿರ್ತಾರೋ ಅವ್ರ ಜೊತೆಗೆ ನೀವು ಸಂಬಂಧ ಬೆಳೆಸ್ಬೋದು. ಉಪಜಾತಿಗಳನ್ನು ಬಿಡ್ರಿ, ಉಪಜಾತಿಗಳನ್ನು ಬಿಟ್ಟು ಯಾರು ಲಿಂಗ ಕಟ್ಕೊಂಡಿರ್ತಾರಲ್ಲ ಅವ್ರ ಜೊತೆಗೆ ಸಂಬಂಧವನ್ನು ಬೆಳೆಸಿ ಮದುವೆ ಮಾಡ್ಕೋರಿ, ನಿಮಗೆ ಕಲ್ಯಾಣ ಆಗ್ತೈತಿ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ನಾವು ಒತ್ತಿ ಹೇಳ್ತಾ ಇದ್ದೇವೆ. ಅದಕ್ಕೆ ನಾವು ಮೊದಲು ವೀರಶೈವರು ಲಿಂಗಾಯತರು ಅಂತ ಏನು ಅನಿಸ್ಕೊತಾ ಇದ್ದೀವಲ್ಲ, ನಮ್ಮ ಪೂರ್ವ ಜಾತಿ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ನಾವು ಮುಖ್ಯವಾಗಿ ಎದರ ಬಗ್ಗೆ ವಿಚಾರ ಮಾಡಬೇಕಂದ್ರೆ ಲಿಂಗವನ್ನು ಧರಿಸ್ಕೋಬೇಕು, ಲಿಂಗ ಪೂಜೆಯನ್ನು ಮಾಡ್ಕೋಬೇಕು. ಲಿಂಗವನ್ನು ಧರಿಸ್ಕೋಬೇಕಾದ್ರೆ ಇಂಥ ಜಾತಿ ಅಂತ ಬೇಕಾಗಿಲ್ಲ. ಲಿಂಗವನ್ನು ಧರಿಸ್ಕೋಬೇಕಾದ್ರೆ ಮನುಷ್ಯ ಆಗಿದ್ರೆ ಸಾಕು. ನಮ್ಮ ಧರ್ಮ ಎಷ್ಟು ಶ್ರೇಷ್ಠ ಅಂದ್ರೆ ಹೆಣ್ಣು ಗಂಡು ಅಂತಕ್ಕಂಥ ಭೇದ ಭಾವ ಇಲ್ಲ. ಜಾತಿ, ಉಚ್ಚ ಜಾತಿ, ನೀಚ ಜಾತಿ ಅಂತಕ್ಕಂಥ ಭೇದ ಭಾವ ಇಲ್ಲ. ಯಾವುದೇ ಮನುಷ್ಯ ಲಿಂಗವನ್ನು ಕಟ್ಟಿಕೊಂಡು ಲಿಂಗ ಪೂಜೆ ಮಾಡಕ್ಕೆ ಬರ್ತೀನಿ ಅಂದ್ರೆ ಸಾಕು, ಅಂಥ ವ್ಯಕ್ತಿಗೆ ನಾವು ಲಿಂಗ ದೀಕ್ಷೆಯನ್ನು ಮಾಡಿ ಅವ್ರನ್ನ ವೀರಶೈವ ಲಿಂಗಾಯತರನ್ನಾಗಿ ನಾವು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ. ಚನ್ನಬಸವಣ್ಣ ಒಂದು ವಚನದೊಳಗೆ ಹೇಳ್ತಾನೆ. ಚನ್ನಬಸವಣ್ಣ ಏನು ಹೇಳ್ತಾನಂದ್ರೆ, ಸಿದ್ಧಾಂತ ಶಿಖಾಮಣಿಯ 11ನೇ ಪರಿಚ್ಛೇದದ ಒಂದು ಶ್ಲೋಕ ತಗೊಂಡು ಒಂದು ವಚನ ಬರೀತಾನೆ ಚನ್ನಬಸವಣ್ಣ. ಏನು ಬರೀತಾನೆ? ಸಾಧಕ ದೆಸೆಯಲ್ಲಿ ಜಾತಿಯ ನರಸುವರಲ್ಲದೆ ಸಿದ್ಧ ದೆಸೆಯಲ್ಲರಸಲುಂಟೆ. ಹಲವು ಕಟ್ಟಿಗೆಗಳ ಸುಟ್ಟಲ್ಲಿ ಅಗ್ನಿಯೊಂದಹುದಲ್ಲದೆ ಕಟ್ಟಿಗೆಗಳ ಕುರು ಕಾಂಬುದೇ. ಶಿವಭಕ್ತಿ ಸಮಾವೇಶ ಕೋ ಜಾತಿ ಪರಿಕಲ್ಪನಾ ಇಂದನೇಶ್ವಗ್ನಿದಗ್ಧೇಶು ಕೋವಾಭೇದ ಪ್ರಕೀರ್ತತೆ ಎಂದುದಾಗಿ ಜ್ಞಾನಸಿದ್ಧ ಶಿವಭಕ್ತರಲ್ಲಿ ಮರಳಿ ಜಾತಿಯ ನರಸುವ ಅರೆಮರುಳುಗಳ ಏನೆಂಬೆ ಕೂಡಲ ಚನ್ನ ಸಂಗಮ ದೇವ. ಈ ವಚನದ ಅರ್ಥ ನಿಮಗೆ ತಿಳಿತಾ ಎಲ್ಲೋ ಗೊತ್ತಿಲ್ಲ, ಒಂದು ಈಟು ಬಿಡಿಸಿ ಹೇಳ್ತೀನಿ. ಈಗ ವೀರಭದ್ರೇಶ್ವರ ಜಾತ್ರೆ ಮಾಡ್ತಾರೆ, ಅಲ್ಲಿ ಅಗ್ನಿಪುಟ ಮಾಡ್ಬೇಕಂತ ತಿಳ್ಕೊಂಡು ಕಟ್ಟಿಗೆ ತಂದು ಹಾಕಿರ್ತಾರೆ. ಯಾವ್ಯಾವ ಕಟ್ಟಿಗೆ ಹಾಕಿರ್ತಾರೆ? ಗಂಧದ ಕಟ್ಟಿಗೆ ಹಾಕಿರ್ತಾರೆ, ಮಾವಿನ ಕಟ್ಟಿಗೆ ಹಾಕಿರ್ತಾರೆ, ಜಾಲಿ ಕಟ್ಟಿಗೆ ಹಾಕಿರ್ತಾರೆ, ಬೇವಿನ ಕಟ್ಟಿಗೆ ಹಾಕಿರ್ತಾರೆ. ಎಲ್ಲ ಥರದ ಕಟ್ಟಿಗೆ ಹಾಕಿದಾಗ ನೀವು ಹೋಗಿ ನೋಡ್ರಿ, ಗೊತ್ತು ಹಿಡಿತೀರಿ ನೀವು, ಇದು ಗಂಧದ್ದು, ಇದು ಬೇವಿಂದು, ಇದು ಮಾವಿಂದು, ಇದು ಜಾಲಿದು ಅಂತ ಗೊತ್ತು ಹಿಡಿತೀರಿ. ಆದ್ರೆ ಅದ ಕಟ್ಟಿಗೆಗಳಿಗೆ ಅಗ್ನಿ ಸ್ಪರ್ಶ ಆದಾಗ ಅದು ಜ್ವಾಲೆ ಎಲ್ಲ ಹೆಚ್ಚಾಗಿ ನಿಗಿ ಕೆಂಡಾಗಿಬಿಡ್ತೈತಿ. ಎಲ್ಲ ಕಟ್ಟಿಗೆ ನಿಗಿ ಕೆಂಡ ಆಗಿ ಅಲ್ಲಿ ಇದ್ದಾಗ ನೀವು ಗೊತ್ತು ಹಿಡಿತೀರನ, ಇದು ಜಾಲಿ ಕಟ್ಟಿಗೆ ಕೆಂಡ, ಇದು ಗಂಧದ ಕಟ್ಟಿಗೆ ಕೆಂಡ, ಇದು ಮಾವಿನ ಕಟ್ಟಿಗೆ ಕೆಂಡ ಅಂತ ಗೊತ್ತು ಹಿಡಿಯೋಕ್ಕಾಗತ್ತನ? ಆಗೋದಿಲ್ಲ. ಅದಕ್ಕಾಗಿ ಯಾರು ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊತಾರ ಅವ್ರ ಪೂರ್ವ ಜಾತಿ ಅನ್ನೋದು ಅಳದು ಹೋಗ್ಬಿಡ್ತೈತಿ. ಇವತ್ತಿನ ದಿವಸ ಸಜ್ಜಲಗುಡ್ಡ ಶರಣಮ್ಮನ ಹೆಸರು ನೀವು ಕೇಳಿದಿರಿ. ಸಜ್ಜಲಗುಡ್ಡ ಶರಣಮ್ಮ ಜಾತಿಯಲ್ಲಿ ಕುರುಬ್ರು. ಆದ್ರೆ ಆ ತಾಯಿ ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಮಹಾತ್ಮಳಾದ್ಲು. ಆಕಿನ ಪೂರ್ವ ಜಾತಿ ಅಳದು ಹೋಯ್ತು, ಆಕೆ ಮಹಾಶಿವಶರಣಿ ಆದ್ಲು. ಆಕೆಗೆ ಎಲ್ಲರೂ ನಮಸ್ಕಾರ ಮಾಡಿದರು. ಸಜ್ಜಲಗುಡ್ಡ ಶರಣಮ್ಮಗೆ ಸ್ವತಃ ನಾವೇ ಹೋಗಿ ನಮಸ್ಕಾರ ಮಾಡಿದ್ದೀವಿ. ಯಾಕೆ? ಮಹಾತ್ಮರಾಗಿಬಿಟ್ರು. ಅವರು ಮಹಾತ್ಮರಾದರು, ಲಿಂಗ ಸ್ವರೂಪಿಗಳಾದರು, ಶಿವಶರಣರು ಶಿವಸ್ವರೂಪಿ ಆದರು. ಹಾಗೆ ಆದ ಮೇಲೆ ಅವ್ರ ಪೂರ್ವ ಜಾತಿ ಅಳದು ಹೋಗಿಬಿಡ್ತೈತಿ, ಅವ್ರಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಅದಕ್ಕಾಗಿ ಯಾರು ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊತಾರ ಅವ್ರ ಪೂರ್ವ ಜಾತಿ ಎಲ್ಲ ಅಳದು ಹೋಗಿ ಅವರು ವೀರಶೈವರು ಲಿಂಗಾಯತರು ಆಗ್ತಾರೆ ಅನ್ನೋದನ್ನು ನಾವು ಇವತ್ತಿನ ದಿವಸ ತಿಳ್ಕೋಬೇಕು. ಇಂಥ ವಿಶಾಲವಾಗಿರ್ತಕ್ಕಂಥ ಧರ್ಮ ನಮ್ದಾಗಿದ್ದರಿಂದ ಈ ವೀರಶೈವ ಧರ್ಮಕ್ಕೆ ವಿಶ್ವಧರ್ಮ ಅಂತ ಕರ್ಕೊಂಡು ಬಂದಿದ್ದಾರೆ. ವಿಶ್ವಧರ್ಮ. ಅದಕ್ಕಾಗಿಯೇ 12ನೇ ಶತಮಾನದಲ್ಲಿ ಬಸವಣ್ಣವರು 8ನೇ ವಯಸ್ಸಿನಲ್ಲಿ ಉಪನಯನ ಮಾಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ವೈಚಾರಿಕ ಪ್ರಜ್ಞೆ ಉಳ್ತಕ್ಕಂಥ ಬಸವಣ್ಣವರು ಒಂದು ಮಾತು ಹೇಳ್ತಾರೆ ತಂದೆ ತಾಯಿಗೆ, ನನಗೆ ಯಾಕೆ ಉಪನಯನ ಮಾಡಕತ್ತೀರಿ? ನನಗಿಂತ ದೊಡ್ಡವಳು ನಮ್ಮ ಅಕ್ಕದಾಳ, ಅಕ್ಕನಾಗಂಬಿಕೆ,
ಆಕೆಗೆ ನೀವು ಉಪನಯನ ಮಾಡಂಗಿಲ್ಲ, ನನಗೆ ಯಾಕೆ ಮಾಡ್ತೀರಿ? ಈ ಹೆಣ್ಣು ಗಂಡು ಅಂತಕ್ಕಂಥ ಜಾತಿ ಭೇದ ಭಾವ ನಿಮ್ಮಲ್ಲಿ ಐತಿ ಅಂದ್ರೆ ನಾನು ಉಪನಯನ ಮಾಡಿಸ್ಕೊಳ್ಳೋದಿಲ್ಲ ಅಂತ ತಂದೆ ತಾಯಿಗೆ ಮಾತಾಡಿರ್ತಕ್ಕಂಥವ್ರು ಯಾರು ಅಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವ್ರು. ಹರಿಹರ ಬರಿತನ, ಕರ್ಮಲತೆಯಂತಿದ್ದ ಜನಿವಾರವಂಬಿಸುಟು, ಕರ್ಮಲತೆಯಂತಿದ್ದ ಜನಿವಾರವನ್ನು ಕಿತ್ತು ಒಗೆದು ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ಶಟಸ್ಥಲ ಬ್ರಹ್ಮ ಜಾತವೇದ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಬಸವಣ್ಣವರು ವೀರಶೈವರಾದರು ಅನ್ನೋದನ್ನು ನಾನು ಇವತ್ತಿನ ದಿವಸ ಸಿದ್ಧ ಮಾಡಿ ತೋರಿಸಿದ್ದೀನಿ. ನಾನು ವೀರಶೈವ ಪರಂಪರೆ ಅಂತಕ್ಕಂಥ ಒಂದು ಗ್ರಂಥವನ್ನು ಚಿಕ್ಕದಾಗಿ ಬರೆದಿದ್ದೀನಿ. ಅದರಲ್ಲಿ ಬಸವಣ್ಣವರು ಗುರುಗಳಿಂದ ಯಾವ ತೆರನಾಗಿ ಲಿಂಗ ದೀಕ್ಷೆ ಪಡ್ಕೊಂಡಾರ ಅನ್ನೋದನ್ನು ಹರಿಹರ ಬಸವರಾಜ ದೇವರ ರಗಳೆಯಲ್ಲಿ ಬಹಳ ಸುಂದರವಾಗಿ ಬರೆದಿಟ್ಟಿದ್ದಾನೆ. ಯಾರು ಏನು ಹೇಳಿದ್ರೂ ಕೂಡ ಸಾಹಿತ್ಯ ಅಂತಕ್ಕಂಥದ್ದು ಸುಳ್ಳಾಗೋದಿಲ್ಲ, ಗ್ರಂಥ ಅಂತಕ್ಕಂಥದ್ದು ಸುಳ್ಳಾಗೋದಿಲ್ಲ. ಬಸವಣ್ಣವರ ನಂತರ ಸಮೀಪದಲ್ಲಿ ಬಂದಿರತಕ್ಕಂಥವನೇ ಹರಿಹರ. ಹಂಪೆಯ ಹರಿಹರ ಎಷ್ಟೊಂದು ರಗಳೆಯನ್ನು ಬರೆದಿದ್ದಾನೆ. ಬಸವರಾಜ ದೇವರ ರಗಳೆಯನ್ನು ಬರೆದಿದ್ದಾನೆ, ಪ್ರಭುದೇವರ ರಗಳೆಯನ್ನು ಬರೆದಿದ್ದಾನೆ, ರೇವಣಸಿದ್ದೇಶ್ವರ ರಗಳೆಯನ್ನು ಬರೆದಿದ್ದಾನೆ, ಅಕ್ಕ ಮಹಾದೇವಿಯ ರಗಳೆಯನ್ನು ಬರೆದಿದ್ದಾನೆ. ಅನಂತ ರಗಳೆಯನ್ನು ಬರೆದಿರ್ತಕ್ಕಂಥ ಕವಿ ಬಸವಣ್ಣವರಿಗೆ ಹತ್ತಿರವಾಗಿದ್ದರಿಂದ ಬಸವಣ್ಣವರ ಎಲ್ಲ ಚರಿತ್ರೆಯೂ ಕೂಡ ಹರಿಹರನಿಗೆ ಗೊತ್ತಿತ್ತು. ಅದಕ್ಕಾಗಿ ಬಹಳ ಸುಂದರವಾಗಿರ್ತಕ್ಕಂಥ ಚರಿತ್ರೆಯನ್ನು ತನ್ನ ರಗಳೆಯಲ್ಲಿ ಬರೆದಿಟ್ಟಿರ್ತಕ್ಕಂಥವನು ಯಾರು ಅಂದ್ರೆ ಹಂಪೆಯ ಹರಿಹರ. ಅವ ಬರೆದಿರ್ತಕ್ಕಂಥ ಚರಿತ್ರೆ ಏನು ಬಸವಣ್ಣವ್ರದ್ದು ಐತಲ್ಲ, ಅದು 100ಕ್ಕೆ 100 ಸತ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತಿನ ದಿವಸ ವೀರಶೈವ ಧರ್ಮ ಅಂತಕ್ಕಂಥದ್ದು ಎಷ್ಟು ದೊಡ್ಡದು ಅಂದ್ರೆ ಎಲ್ಲರೂ ತಮ್ಮ ಪೂರ್ವ ಜಾತಿಯನ್ನು ಬಿಟ್ಟು ಎಲ್ಲರೂ ನಮ್ಮ ಧರ್ಮಕ್ಕೆ ಸೇರಿ ವಿಶಾಲವಾದ ವಿಶ್ವವಾದ ಧರ್ಮವನ್ನು ಮಾಡಿರ್ತಕ್ಕಂಥವ್ರು. ಇಲ್ಲಿ ಯಾವುದು ಹೆಣ್ಣು ಗಂಡು ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದು ಅಂತಕ್ಕಂಥ ಧರ್ಮ ಹೇಳ್ತಕ್ಕಂಥದ್ದು ಯಾವುದಾದ್ರೂ ಇದ್ರೆ ಅದು ವೀರಶೈವಲಿಂಗಾಯತ ಧರ್ಮ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ನೆನಪಿಸ್ಕೋಬೇಕು. ಅಂಥ ವೀರಶೈವ ಧರ್ಮದ ಬಗ್ಗೆ ವೀರಭದ್ರ ಆ ಧರ್ಮದ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವನು. ಪಂಚಾಚಾರದೊಳಗೆ ಗಣಾಚಾರ ತತ್ವವನ್ನು ಹೇಳಲಿಕ್ಕೇ ವೀರಭದ್ರನ ಅವತಾರ ಆಯಿತು. ಅದರ ಬಗ್ಗೆ ಸಾಕಷ್ಟು ಇನ್ನೂ ಚರ್ಚೆಗಳಾಗ್ತಾ ಇದ್ದಾವೆ. ಈಗ ನನಗೆ ಬಹುಶಃ ಟೈಮ್ ಆದಂಗೆ ಆಯ್ತು. ಅದಕ್ಕೆ ನನಗೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ನನಗೆ ತಿಳಿದಷ್ಟೇ ಮಟ್ಟಿಗೆ ಕೆಲವೊಂದು ವಿಚಾರಗಳನ್ನು ತಮ್ಮಲ್ಲಿ ಹಂಚಿಕೊಂಡಿದ್ದೀನಿ. ತಂದೆ ತಾಯಿಗಳಾಗಿರ್ತಕ್ಕಂಥ ತಾವು ತಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ, ತಮ್ಮ ಮಕ್ಕಳಿಗೆ ಲಿಂಗ ದೀಕ್ಷೆಯನ್ನು ಮಾಡಿಸ್ರಿ, ತಮ್ಮ ಮಕ್ಕಳಿಗೆ ರುದ್ರಾಕ್ಷಿ ವಿಭೂತಿ ಮಂತ್ರವನ್ನು ಕಲಿಸ್ಲಿಕ್ಕೆ ಹೇಳ್ರಿ, ಆಮೇಲೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೇಳ್ರಿ. ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ. ಒಳ್ಳೆಯ ಯುವಕರು ಯುವತಿಯರು ನಮ್ಮ ದೇಶದ ಇಂದಿನ ಬಾಲಕರು ನಾಳಿನ ನಾಡಿನ ನಾಗರಿಕರಾಗಿ ಈ ಧರ್ಮದ ದೇಶದ ಕೀರ್ತಿಯನ್ನು ತರಲಿ ಅಂತಿಕೊಂಡು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ, ಶ್ರೀಶೈಲ ಜಗದ್ಗುರುಗಳು ನಮ್ಮನ್ನು ಬಹಳಷ್ಟು ಪ್ರೀತಿಯಿಂದ ಕರೆದು ಇಲ್ಲೊಂದೆರಡು ಹಿತನುಡಿಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬಹಳ ವಿದ್ವಾಂಸರು ಅವರು. ನಾವು ಕೂಡ ಕಾಶಿ ಒಳಗೆ ಒಂದೇ ಮಠದಲ್ಲಿ ಜಂಗಮವಾಡಿ ಮಠದಲ್ಲಿ ಇದ್ವಿ. ನಾವು ಅವ್ರು ಕೂಡ PhD ಮಾಡ್ತಾ ಇದ್ವಿ. ನಾವು ಬಹಳ ಆತ್ಮೀಯ ಸ್ನೇಹಿತರಾಗಿದ್ವಿ. ಅವರು ಪೀಠಕ್ಕೆ ಹೋದರು, ನಾವು ಒಂದು ಚರಂತಿ ಮಠ ಅಂತೇಳಿ ಕೆಲವರಿಗೆ ಉಳ್ಕೊಂಡ್ವಿ. ಆದರೂ ಕೂಡ ಸ್ನೇಹ ಪ್ರೀತಿ ಅನ್ನೋದು ಶಾಶ್ವತವಾಗಿದೆ. ಅಂಥ ಜಗದ್ಗುರುಗಳ ಪ್ರೀತಿಗಾಗಿ ಈ ಕಾರ್ಯಕ್ರಮಕ್ಕೆ ನಾವು ಬಂದು 2 ಹಿತನುಡಿಗಳನ್ನು ಹೇಳಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ ಆ ಮಹಾ ಸನ್ನಿಧಿಯವರಿಗೆ ಮತ್ತು ನಮ್ಮ ಕಾಶಿಯ ಜಗದ್ಗುರುಗಳು, ನಮ್ಮದು ಕಾಶಿ ಶಾಖಾ ಮಠ, ಆ ಕಾಶಿ ಜಗದ್ಗುರುಗಳಿಗೂ ಕೂಡ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.